ನಮಸ್ಕಾರ. ಅಧ್ಯಾಯ 68 ಮಹಾಸಮಾಧಿಯ ನಂತರ. ಶ್ರೀರಾಮಕೃಷ್ಣರ ಅಸ್ಥಿಯನ್ನು ಹೇಗೆ ಮತ್ತು ಎಲ್ಲಿ ಇಡಬೇಕು ಎಂಬುದೇ ದೊಡ್ಡ ಸಮಸ್ಯೆಯಾಯಿತು ಭಕ್ತರೊಳಗೆ. ಗಂಗಾ ನದಿಯ ತೀರದಲ್ಲಿ ಸ್ವಲ್ಪ ಜಾಗವನ್ನು ಕ್ರಯಕ್ಕೆ ತೆಗೆದುಕೊಂಡು ಒಂದು ಸ್ಮಾರಕ ಮಂದಿರವನ್ನು ಕಟ್ಟಿ ಅಲ್ಲಿ ಅದನ್ನು ಇಡಬೇಕೆಂದು ಅನೇಕರು ಇಚ್ಛಿಸಿದರು. ಆದರೆ ಆಗಿನ ಕಾಲದಲ್ಲಿ ಗಂಗಾ ನದಿ ತೀರದ ಸ್ಥಳಕ್ಕೆ ತುಂಬ ಬೆಲೆ. ಅಷ್ಟು ದುಡ್ಡು ಭಕ್ತರ ಹತ್ತಿರ ಇರಲಿಲ್ಲ. ಕೆಲವು ಗೃಹಸ್ಥ ಭಕ್ತರು ಕಾಕುರಗಾಚಿ ಎಂಬ ತೋಟದ ಮನೆಯಲ್ಲಿ ಅದನ್ನು ಇಡುವುದಕ್ಕೆ ತೀರ್ಮಾನಿಸಿದರು. ಆ ಸ್ಥಳ ರಾಮಚಂದ್ರ ದತ್ತನಿಗೆ ಸೇರಿತು. ಆತ ಶ್ರೀರಾಮಕೃಷ್ಣರ ಭಕ್ತನಾಗಿದ್ದ. ಆದರೆ ಶ್ರೀರಾಮಕೃಷ್ಣರ ತರುಣ ಶಿಷ್ಯರಿಗೆ ಇದು ಅಷ್ಟು ಸೂಕ್ತವಾಗಿ ಕಾಣಲಿಲ್ಲ. ಅದಕ್ಕಾಗಿಯೇ ಪ್ರತ್ಯೇಕವಾಗಿ ಗಂಗಾ ನದಿಯ ತೀರದಲ್ಲೇ ಒಂದು ಸ್ಥಳವನ್ನು ಮಾಡಿದಲ್ಲದೆ ಅವರಿಗೆ ತೃಪ್ತಿ ಇರಲಿಲ್ಲ. ಸದ್ಯಕ್ಕೆ ಅದು ಸಾಧ್ಯವಿಲ್ಲದ ಕಾರಣ ಅಸ್ಥಿಯ ಸ್ವಲ್ಪ ಭಾಗವನ್ನು ಒಬ್ಬ ಗೃಹಸ್ಥ ಶಿಷ್ಯನ ಮನೆಯಲ್ಲಿಟ್ಟು ಇನ್ನೂ ಸ್ವಲ್ಪ ಭಾಗವನ್ನು ರಾಮಚಂದ್ರ ದತ್ತನ ತೋಟದ ಮನೆಯಲ್ಲಿ ಇಡುವುದಕ್ಕೆ ಒಪ್ಪಿಕೊಂಡರು. ಶ್ರೀಕೃಷ್ಣ ಜನ್ಮಾಷ್ಟಮಿಯ ದಿನ ಶಶಿ ಮತ್ತು ಇತರ ಯುವಕ ಶಿಷ್ಯರೆಲ್ಲ ರಾಮಚಂದ್ರನ ಉದ್ಯಾನದ ಮನೆಗೆ ಅದನ್ನು ತೆಗೆದುಕೊಂಡು ಹೋದರು. ಅಲ್ಲಿ ರಾಮಚಂದ್ರನ ಮನೆಯವರು ಅದಕ್ಕೆ ಪೂಜಾದಿಗಳನ್ನು ಮಾಡತೊಡಗಿದರು. ಕಾಶೀಪುರದ ತೋಟದ ಮನೆಯನ್ನು ಬಿಡುವುದಕ್ಕೆ ಇನ್ನೂ ಸ್ವಲ್ಪ ದಿನಗಳ ಅವಕಾಶವಿತ್ತು. ತರುಣ ಶಿಷ್ಯರಲ್ಲಿ ಕೆಲವರು ಅಲ್ಲಿದ್ದರು, ಇನ್ನು ಕೆಲವರು ಅಲ್ಲಿಗೆ ಬಂದು ಹೋಗುತ್ತಿದ್ದರು. ಕಾಶೀಪುರದ ತೋಟದಲ್ಲೇ ಇದ್ದವರು ಆಗಲೇ ಸಂಸಾರಗಳನ್ನು ಬಿಟ್ಟಿದ್ದರು. ಅಲ್ಲಿಗೆ ಬಂದು ಹೋಗುತ್ತಿದ್ದ ಕೆಲವರು ಇನ್ನೇನು ಬಿಡುವುದರಲ್ಲಿ ಇದ್ದರು. ಇವರಿಗೆಲ್ಲ ಇರುವುದಕ್ಕೆ ಒಂದು ಸ್ಥಳ ಬೇಕಾಗಿತ್ತು. ಇವರ ಊಟ ತಿಂಡಿಯ ಖರ್ಚಿಗೆ ದುಡ್ಡು ಬೇಕಾಗಿತ್ತು. ಇದನ್ನೆಲ್ಲ ಕೊಡುವವರು ಯಾರು? ಶ್ರೀರಾಮಕೃಷ್ಣರು ಬದುಕಿದ್ದಾಗ ಅವರ ಖರ್ಚಿಗೆಂದು ಹಣವನ್ನು ಕೊಡುತ್ತಿದ್ದ ಗೃಹಸ್ಥರು ಅದನ್ನು ನಿಲ್ಲಿಸಿಬಿಟ್ಟರು. ಅವರಲ್ಲಿ ಕೆಲವರು ತರುಣ ಶಿಷ್ಯರಿಗೆ ಮನೆಗೆ ಹೋಗಿ ಒಳ್ಳೆಯ ಜೀವನ ನಡೆಸಿಕೊಂಡಿರಿ ಎಂದು ಬೋಧನೆ ಮಾಡಿದರು. ಯಾವ ತರುಣ ಶಿಷ್ಯರು ಶ್ರೀರಾಮಕೃಷ್ಣರ ಸಾನ್ನಿಧ್ಯದಲ್ಲಿ ಅಷ್ಟು ಕಾಲ ಇದ್ದು ಅಂತಹ ತ್ಯಾಗಮಯ ಜೀವನವನ್ನು ನಡೆಸಿದ್ದರೋ ಅಂತಹ ಮಹಾತ್ಯಾಗ ಪುರುಷನಾದ ಗುರುದೇವನ ಸೇವೆಯನ್ನು ಮನಃಪೂರ್ವಕವಾಗಿ ಮಾಡಿದ್ದರೋ ಅವರಿಗೆ ಪುನಃ ಮನೆಗೆ ಹೋಗಿ ಇರುವುದಕ್ಕೆ ಮನಸ್ಸು ಬರಲಿಲ್ಲ. ಶ್ರೀರಾಮಕೃಷ್ಣರ ಗೃಹಸ್ಥ ಭಕ್ತನಾದ ಸುರೇಂದ್ರ ಎಂಬುವನು ಶ್ರೀರಾಮಕೃಷ್ಣರ ಕಾಲಾನಂತರ ಸಂಸಾರ ತಾಪತ್ರಯದಿಂದ ಕ್ಷಣಕಾಲವಾದರೂ ಪಾರಾಗುವುದಕ್ಕೆ ಒಂದು ಸ್ಥಳವಿಲ್ಲ. ನೀವೆಲ್ಲ ಒಂದು ಕಡೆ ಇರುವುದಕ್ಕೆ ಮನಸ್ಸು ಮಾಡಿದರೆ ಮನೆಯ ಬಾಡಿಗೆ ಮತ್ತು ನಿಮ್ಮ ಊಟದ ಖರ್ಚಿಗೆ ಸ್ವಲ್ಪ ಹಣವನ್ನು ಕೊಡುತ್ತೇನೆ ಎಂದು ಒಪ್ಪಿಕೊಂಡ. ಬಾರಾನಗರದಲ್ಲಿ ಶ್ರೀರಾಮಕೃಷ್ಣರ ಸನ್ಯಾಸಿ ಶಿಷ್ಯರು ಒಂದು ಮನೆಯನ್ನು ಬಾಡಿಗೆಗೆ ತೆಗೆದುಕೊಂಡರು. ಇದು ದೆವ್ವದ ಮನೆ ಎಂದು ಯಾರೂ ಬಾಡಿಗೆಗೆ ಬಂದಿರಲಿಲ್ಲ. ಇಷ್ಟೊಂದು ದೊಡ್ಡ ಮನೆ ಬಹಳ ಕಡಿಮೆ ಬಾಡಿಗೆಗೆ ಸಿಕ್ಕಿದ್ದರಿಂದ ಇವರೆಲ್ಲ ಇಲ್ಲಿಗೆ ಬಂದರು. ಇವರ ಸಾಧನೆ ಭಜನೆಗಳಿಂದ ಆ ದೆವ್ವ ಅಲ್ಲಿಂದ ಕಾಲ್ ತೆಗೆದಿರಬೇಕು ಅಥವಾ ಅದಕ್ಕೆ ಮೋಕ್ಷ ಸಿಕ್ಕಿರಬೇಕು ಎಂದು ಕಾಣುವುದು. ಶ್ರೀರಾಮಕೃಷ್ಣರಿಗೆ ಸಂಬಂಧಪಟ್ಟ ಕೆಲವು ಸಾಮಾನುಗಳನ್ನು ಇಲ್ಲಿಗೆ ಸಾಗಿಸಿದರು. ಪ್ರಥಮದಲ್ಲಿ ಈ ಮನೆಗೆ ಬಂದು ನೆಲೆಸಿದವನು ದೊಡ್ಡ ಗೋಪಾಲ, ನರೇಂದ್ರ, ಶಶಿ, ಶರತ್, ಬಾಬುರಾಮ ಮತ್ತು ನಿರಂಜನ ಅವರುಗಳು ಮಧ್ಯೆ ಮಧ್ಯೆ ಇಲ್ಲಿಗೆ ಬಂದು ಹೋಗುತ್ತಿದ್ದರು. ನಂತರ ಅವರು ಅಲ್ಲೇ ಬಂದು ನೆಲೆಸಿದರು. ತಾರಕ, ಕಾಳಿ, ರಾಖಾಲ, ಲಟು ಮತ್ತು ಯೋಗಿನ್ ಇವರು ಮೊದಲು ಬೃಂದಾವನದ ಯಾತ್ರೆಗೆ ಹೋದರು. ಇವರಲ್ಲಿ ಮೊದಲ 3 ಜನ ಕೆಲವು ತಿಂಗಳುಗಳಲ್ಲಿ ಬೃಂದಾವನದಿಂದ ಹಿಂದಿರುಗಿ ಬಾರಾನಗರದ ಮಠಕ್ಕೆ ಬಂದರು. ಉಳಿದವರು 1 ವರ್ಷವಾದ ಮೇಲೆ ಬಂದರು. ಅನಂತರ ಶಾರದಾ ಮತ್ತು ಸುಬೋಧ ಇವರು ಬಂದರು. ಕೊನೆಗೆ ಗಂಗಾಧರ, ಹರಿ, ತುಳಸಿ ಇವರು ಬಂದರು. ಇವರೆಲ್ಲ ಶ್ರೀರಾಮಕೃಷ್ಣರ ಸನ್ಯಾಸಿ ಶಿಷ್ಯರಾದರು. ಶ್ರೀರಾಮಕೃಷ್ಣರೇ ಇವರಿಗೆಲ್ಲ ಸನ್ಯಾಸಿ ಬಟ್ಟೆಯನ್ನು ಕೊಟ್ಟಿದ್ದರು. ಇವರು ಅನಂತರ ಶಾಸ್ತ್ರೀಯವಾಗಿ ಹೋಮ ಮಾಡಿ ಸನ್ಯಾಸವನ್ನು ತೆಗೆದುಕೊಂಡರು. ಅವರ ಸನ್ಯಾಸಾಶ್ರಮದ ಹೆಸರುಗಳನ್ನು ಕೆಳಗೆ ಕೊಟ್ಟಿದೆ: ನರೇಂದ್ರನಾಥ ಸ್ವಾಮಿ ವಿವೇಕಾನಂದ, ರಾಖಾಲ ಬ್ರಹ್ಮಾನಂದ, ಯೋಗಿನ್ ಯೋಗಾನಂದ, ಬಾಬುರಾಮ ಪ್ರೇಮಾನಂದ, ನಿರಂಜನ ನಿರಂಜನಾನಂದ, ಶಶಿ ರಾಮಕೃಷ್ಣಾನಂದ, ಶರತ್ ಶಾರದಾನಂದ, ಲಟು ಅಮೃತಾನಂದ, ಹರಿ ತುರಿಯಾನಂದ, ಶಾರದಾ ತ್ರಿಗುಣಾತೀತಾನಂದ, ದೊಡ್ಡ ಗೋಪಾಲ ಅದ್ವೈತಾನಂದ, ತಾರಕ ಶಿವಾನಂದ, ಕಾಳಿ ಅಭೇದಾನಂದ, ಗಂಗಾಧರ ಅಖಂಡಾನಂದ, ಸುಬೋಧ ಸುಬೋಧಾನಂದ, ಹರಿಪ್ರಸನ್ನ ವಿಜ್ಞಾನಾನಂದ,
ಶ್ರೀರಾಮಕೃಷ್ಣರು ಬದುಕಿರುವಾಗಲೇ ತಮ್ಮ ನಂತರ ತಮಗೆ ಸೇವೆ ಮಾಡುತ್ತಿದ್ದ ತರುಣ ಶಿಷ್ಯರು ಸಂಸಾರವನ್ನು ಪ್ರವೇಶ ಮಾಡದೆ ಒಂದು ಒಳ್ಳೆಯ ಜೀವನವನ್ನು ನಡೆಸಿ ಮಾನವ ಕೋಟಿಗೆ ಕಲ್ಯಾಣಪ್ರದವಾದ ಕೆಲಸವನ್ನು ಮಾಡಬೇಕೆಂದು ಆಶಿಸಿದ್ದರು. ಇದಕ್ಕೆ ಅಸ್ಥಿಭಾರವನ್ನು ಹಾಕಿದವನೇ ಅವರ ಶಿಷ್ಯನಾದ ಸುರೇಂದ್ರ ಎಂಬುವನು. ಶ್ರೀರಾಮಕೃಷ್ಣ ಮಹಾಸಂಸ್ಥೆಗೆ ಮೊದಲ ಇಟ್ಟಿಗೆಯನ್ನು ಇಟ್ಟವನೇ ಈತನೇ ಮಧ್ಯೆ ಮಧ್ಯೆ ಬಂದು ಇವರನ್ನು ವಿಚಾರಿಸಿಕೊಂಡು ಹೋಗುತ್ತಿದ್ದ. ತನ್ನನ್ನು ಏನೂ ಕೇಳದೆ ಇದ್ದರೆ ಇವನೇ ಉಗ್ರಾಣಕ್ಕೆ ಹೋಗಿ ನೋಡಿ ಅಲ್ಲಿ ಇಲ್ಲದ ಸಾಮಾನುಗಳನ್ನು ತಂದು ಇಡುತ್ತಿದ್ದ. ಸುರೇಂದ್ರ ಯಾವಾಗ ಮುಂದೆ ಬಂದನೋ ಅವನನ್ನು ನೋಡಿ ಇನ್ನೂ ಕೆಲವು ಗೃಹಸ್ಥ ಶಿಷ್ಯರು ಸಹಾಯ ಮಾಡುವುದಕ್ಕೆ ಮುಂದೆ ಬಂದರು. ಕೆಲವರು ಶ್ರೀರಾಮಕೃಷ್ಣರ ನಿರ್ಯಾಣ ನಂತರ ಮನೆಗೆ ಹೋಗಿ ಪುನಃ ಓದುವುದಕ್ಕೆ ಪ್ರಾರಂಭ ಮಾಡಿದರು. ಆದರೆ ಅವರನ್ನೆಲ್ಲ ಮಠದಲ್ಲಿ ತಂದು ಸೇರಿಸುವುದು ನರೇಂದ್ರನಾಥನ ಜವಾಬ್ದಾರಿಯಾಯಿತು. ಶ್ರೀರಾಮಕೃಷ್ಣರು ಬದುಕಿದ್ದಾಗ ನರೇಂದ್ರನಿಗೆ ಹೇಳುತ್ತಿದ್ದರು, ನರೇಂದ್ರ, ನಾನು ಇವರನ್ನೆಲ್ಲ ಬಿಟ್ಟು ಹೋಗುತ್ತಿದ್ದೇನೆ. ನೀನು ಅವರನ್ನು ನೋಡಿಕೊಳ್ಳಬೇಕು, ಅವರನ್ನು ಸಂಸಾರಕ್ಕೆ ಬೀಳದಂತೆ ಮಾಡಬೇಕು ಎಂದು. ನರೇಂದ್ರನಿಗೆ ಅವನ ಮನೆ ಕೇಸು ಬೇರೆ ಕೋರ್ಟಿನಲ್ಲಿ ನಡೆಯುತ್ತಿತ್ತು, ಲಾ ಪರೀಕ್ಷೆಗೆ ಬೇರೆ ಕುಳಿತುಕೊಳ್ಳಬೇಕಾಗಿತ್ತು. ಅವೆರಡನ್ನೂ ನಿಕೃಷ್ಟವಾಗಿ ಕಂಡು ಶ್ರೀರಾಮಕೃಷ್ಣರ ತರುಣ ಶಿಷ್ಯರನ್ನು ಒಂದು ಕಡೆ ಸೇರಿಸುವುದಕ್ಕೆ ಪ್ರಯತ್ನಿಸಿದ. ತನ್ನ ಗುರು ಬಾಯಿಗಳ ಮನೆಗೆ ಹೋಗಿ ತ್ಯಾಗ ವೈರಾಗ್ಯಗಳ ಮಹಿಮೆಯನ್ನು, ವಿರಕ್ತ ಜೀವನದ ಸುಖ ಹಿರಿಮೆಗಳನ್ನು ಅವರ ಮುಂದೆ ಇಡುತ್ತಿದ್ದನು. ಇವನ ಮಾತಿನಲ್ಲಿ ಒಂದು ಅದ್ಭುತವಾದ ಶಕ್ತಿ ಇತ್ತು. ಅದೊಂದೇ ಅಲ್ಲ, ಅವನು ತನ್ನ ಗುರುಭಾಯಿಗಳನ್ನು ಗಾಢವಾಗಿ ಪ್ರೀತಿಸುತ್ತಿದ್ದನು. ಅವನ ಸನ್ನಿಧಿಯಲ್ಲಿದ್ದು ಅವನ ಮಾತನ್ನು ಕೇಳಿ ಅವನ ಪ್ರೇಮವನ್ನು ರುಚಿ ನೋಡಿದ ಮೇಲೆ ಮನುಷ್ಯರಿಗೆ ಈ ಪ್ರಪಂಚ ಬೇಜಾರಾಗುತ್ತಿತ್ತು. ಕ್ರಮೇಣ ಅವರೆಲ್ಲ ಬಂದು ಬಾರಾನಗರ ಮಠದಲ್ಲಿ ನೆಲೆಸತೊಡಗಿದರು. ಅಲ್ಲಿ ಧ್ಯಾನ, ಅಧ್ಯಯನ, ವೇದಾಂತದ ಚರ್ಚೆ, ಪಾಠ ಮತ್ತು ಕೀರ್ತನೆ, ಭಜನೆಗಳಲ್ಲಿ ಕಾಲ ಕಳೆಯತೊಡಗಿದರು. ತರುಣ ಶಿಷ್ಯರುಗಳು, ಮನೆಯವರು, ಪೋಷಕರು ಅನೇಕರು ಬಂದು ಹುಡುಗರನ್ನು ತಮ್ಮ ಮನೆಗೆ ಕರೆದುಕೊಂಡು ಹೋಗುವುದಕ್ಕೆ ಸರ್ವ ವಿಧದಿಂದಲೂ ಪ್ರಯತ್ನಿಸಿದರು. ಉಪಾಯ, ಅಂಜಿಕೆ, ಪ್ರಲೋಭನೆ ಇವುಗಳನ್ನೆಲ್ಲ ಉಪಯೋಗಿಸಿದರು. ಆದರೆ ಅವರು ಯಾವುದಕ್ಕೂ ಬಗ್ಗಲಿಲ್ಲ. ಕೆಲವರಂತೂ ಇದಕ್ಕೆಲ್ಲ ಮೂಲ ಕಾರಣ ನರೇಂದ್ರನೇ ಎಂದು ಅವನನ್ನು ದೂರಿದರು. ರಾಖಾಲ ತನ್ನ ತಂದೆಗೆ ಖಡಾಖಂಡಿತವಾಗಿ ಹೇಳಿಬಿಟ್ಟ, ಇಲ್ಲಿಗೆ ಬರುವ ತೊಂದರೆಯನ್ನು ಏತಕ್ಕೆ ತೆಗೆದುಕೊಳ್ಳುತ್ತೀರಿ? ನಾನು ಇಲ್ಲಿ ಚೆನ್ನಾಗಿದ್ದೇನೆ, ನನಗೆ ಆಶೀರ್ವಾದ ಮಾಡಿ, ನನ್ನನ್ನು ಮರೆತು ಬಿಡಿ, ನಾನು ಕೂಡ ನಿಮ್ಮನ್ನು ಮರೆತು ಬಿಡುತ್ತೇನೆ. ಇತರರು ಕೂಡ ಹೀಗೆಯೇ ಹೇಳಿದರು. ಸುಮ್ಮನೆ ನರೇಂದ್ರನನ್ನು ದೂರಿ ಪ್ರಯೋಜನವಿಲ್ಲ. ನಮಗೆ ತ್ಯಾಗ ಜೀವನದ ಮೇಲೆ ಪ್ರೀತಿ, ಅದಕ್ಕಾಗಿ ಇದನ್ನು ಕೈಗೊಂಡಿದ್ದೇವೆ ಎಂದರು. ಎಲ್ಲರೂ ಆಗ ಬಾರಾನಗರದ ದೆವ್ವದ ಮನೆಯಲ್ಲಿ ಅದ್ಭುತವಾದ ಸಾಧನೆಯಲ್ಲಿ ತೊಡಗಿದರು. ಅವರಿಗೆ ಆಗ ತಿನ್ನುವುದಕ್ಕೆ ಉಡುವುದಕ್ಕೆ ಇದ್ದದ್ದು ಬಹಳ ಅಲ್ಪ. ಅದನ್ನು ಕೇಳುವುದಕ್ಕೆ ಕೂಡ ಹೋಗುತ್ತಿರಲಿಲ್ಲ. ಶ್ರೀ ಶಾರದಾದೇವಿಯವರು ಶ್ರೀರಾಮಕೃಷ್ಣರ ನಿರ್ಯಾಣ ನಂತರ ಬೃಂದಾವನಕ್ಕೆ ಹೋಗಿ ಅಲ್ಲಿ 1 ವರುಷ ತಪಸ್ಸಿನಲ್ಲಿ ಕಳೆದರು. ಅನಂತರ ಶ್ರೀರಾಮಕೃಷ್ಣರ ಅಣತಿಯಂತೆ ಕಾಮಾರಪುಕುರಕ್ಕೆ ಹೋಗಿ ಅಲ್ಲಿದ್ದ ಶ್ರೀರಾಮಕೃಷ್ಣರ ಹಳೆಯ ಮನೆಯಲ್ಲಿದ್ದರು. ಅಲ್ಲಿ ಆಗ ಅವರ ನೆಂಟರು ಯಾರೂ ಇರಲಿಲ್ಲ. ಎಲ್ಲರೂ ಜೀವನೋಪಾಯಕ್ಕೆ ಬೇರೆ ಬೇರೆ ಊರುಗಳಿಗೆ ಹೋಗಿದ್ದರು. ಶ್ರೀ ಶಾರದಾದೇವಿಯರು ಆ ಮನೆಯಲ್ಲಿ ಏಕಾಂಗಿಯಾಗಿ ನಿಂತರು. ಕಷ್ಟ, ಬಡತನ ಇವುಗಳ ಆವಿಗೆಯಲ್ಲಿ ಕೆಲವು ಕಾಲ ಬೆಂದಾದ ಮೇಲೆ ಶ್ರೀರಾಮಕೃಷ್ಣರ ಭಕ್ತರಿಗೆ ಅವರ ಕಷ್ಟ ಗೊತ್ತಾಗಿ ಅವರಿಗೆ ಕಲ್ಕತ್ತೆಯಲ್ಲಿ ಬಂದಿರುವುದಕ್ಕೆ ಒಂದು ಸ್ಥಳವನ್ನು ಮಾಡಿದರು. ಶ್ರೀರಾಮಕೃಷ್ಣರ ಗೃಹಸ್ಥ ಭಕ್ತರು ಅನೇಕರಿಗೆ ಶ್ರೀರಾಮಕೃಷ್ಣರ ನಿರ್ಯಾಣ ನಂತರ ಭಗವತ್ ಸಾಕ್ಷಾತ್ಕಾರದ ತೀವ್ರ ವ್ಯಾಕುಲತೆ ಉಂಟಾಗಿ ಅವರ ಜೀವನವನ್ನು ದಹಿಸಿತು. ನಾಗಮಹಾಶಯರಂತೂ ಇದರಿಂದ ಹುಚ್ಚರಾಗಿ ನಿದ್ರಾಹಾರಗಳನ್ನು ಬಿಟ್ಟು ಸಾಧನೆ ಮಾಡತೊಡಗಿದರು. ಅನೇಕ ಭಕ್ತರು ಅವರ ಬಳಿಗೆ ಬಂದು, ನೀವು ಊಟ ಮಾಡಿ ಸಾಧನೆ ಮಾಡಿ, ಇಲ್ಲದೆ ಇದ್ದರೆ ಎಷ್ಟು ಕಾಲ ಬದುಕುತ್ತೀರಿ? ಸಾಧನೆ ಮಾಡಬೇಕಾದರೂ ದೇಹ ಜೀವಂತವಾಗಿರಬೇಕು ಎಂದು ಎಷ್ಟು ಹೇಳಿದರೂ ಅವರು ಕೇಳುತ್ತಿರಲಿಲ್ಲ. ನರೇಂದ್ರನಾಥನಿಗೆ ಈ ಸುದ್ದಿ ತಲುಪಿತು. ಅವನು ತನ್ನ ಗುರುಭಾಯಿಗಳಾದ ಹರಿ ಮತ್ತು ಗಂಗಾಧರ ಇವರೊಂದಿಗೆ ಕಲ್ಕತ್ತೆಯಲ್ಲಿರುವ ಅವರ ಮನೆಗೆ ಹೋದರು. ನಾಗಮಹಾಶಯರು ದುಃಖಪಡುತ್ತಾ ಮಲಗಿದ್ದರು. ನರೇಂದ್ರ ಅವನನ್ನು ಕುರಿತು, ಇಂದು ನಿಮ್ಮ ಮನೆಗೆ ಬಂದಿದ್ದೇವೆ, ನೀವು ಊಟ ಕೊಡಬೇಕು ಎಂದು ಹೇಳಿದರು. ಈ ನೆಪದಲ್ಲಾದರೂ ಇವರಿಗೆ ಊಟ ಮಾಡಿಸಬೇಕೆಂದು ಅವರ ಉಪಾಯ. ನಾಗಮಹಾಶಯ ಎದ್ದು ಅಂಗಡಿಗೆ ಹೋಗಿ ಸಾಮಾನನ್ನು ತಂದು ಅಡುಗೆ ಮಾಡಿ ಇವರಿಗೆ ಊಟ ಬಡಿಸಿದರು. ಆಗ ನರೇಂದ್ರ
ನೀವು ನಮ್ಮ ಜೊತೆಯಲ್ಲಿ ಊಟ ಮಾಡಿದರೆ ಮಾತ್ರ ನಾವು ಊಟ ಮಾಡುತ್ತೇವೆ, ಇಲ್ಲದೆ ಇದ್ದರೆ ಇಲ್ಲ ಎಂದು ಹಠ ಹಿಡಿದ. ನಾಗಮಹಾಶಯ ತಮ್ಮ ತಲೆಯನ್ನು ಚಚ್ಚಿಕೊಂಡು, ಏನು, ದೇವರ ಸಾಕ್ಷಾತ್ಕಾರ ಮಾಡಿಕೊಂಡಿಲ್ಲದ ಈ ದೇಹಕ್ಕೆ ಊಟ ಕೊಡಬೇಕೆ ಎಂದು ದುಃಖಿಸಿದರು. ಆದರೂ ನರೇಂದ್ರನ ಬಲಾತ್ಕಾರಕ್ಕೆ ಮಣಿದು ಅವರು ಸ್ವಲ್ಪ ಆಹಾರವನ್ನು ತೆಗೆದುಕೊಳ್ಳಬೇಕಾಯಿತು. ಮಹೇಂದ್ರ, ಬಲರಾಮ, ಗಿರೀಶ ಮತ್ತು ದೇವೇಂದ್ರ ಇವರುಗಳಿಗೆ ಶ್ರೀರಾಮಕೃಷ್ಣರ ನಿರ್ಯಾಣ ದೊಡ್ಡ ಪೆಟ್ಟನ್ನು ಕೊಟ್ಟಿತು. ಇವರು ಮಧ್ಯೆ ಮಧ್ಯೆ ಬಾರಾನಗರ ಮಠಕ್ಕೆ ಬಂದು ಹೋಗುತ್ತಿದ್ದರು. ಶ್ರೀರಾಮಕೃಷ್ಣರ ಸನ್ಯಾಸಿ ಶಿಷ್ಯರಲ್ಲಿ ಶ್ರೀರಾಮಕೃಷ್ಣರ ಉಪದೇಶ ಶಕ್ತಿಯೇ ಪ್ರಜ್ವಲಿಸಿ ಉರಿಯುತ್ತಿದ್ದುದನ್ನು ನೋಡಿ ಸ್ವಲ್ಪ ಸಮಾಧಾನಗೊಂಡರು. ಶ್ರೀರಾಮಕೃಷ್ಣರು ತಮ್ಮ ದೇಹದ ಮೂಲಕ ಕಾಣದಿದ್ದರೂ ತಮ್ಮ ಶಿಷ್ಯರ ಮೂಲಕ ಜಗತ್ತಿಗೆ ವ್ಯಕ್ತವಾಗುತ್ತಿದ್ದರು. 1886 ಡಿಸೆಂಬರ್ ಕೊನೆಯಲ್ಲಿ ಬಾಬುರಾಮನ ತಾಯಿಯ ನಿಮಂತ್ರಣದ ಮೇರೆಗೆ ಬಾರಾನಗರದಲ್ಲಿದ್ದ ಶಿಷ್ಯರೆಲ್ಲರೂ ಆಂಟ್ಪುರಕ್ಕೆ ಹೋದರು. ಬಾರಾನಗರ ಮಠದಲ್ಲಿ ಅವರೆಲ್ಲ ಉಗ್ರವಾಗಿ ಸಾಧನೆ ಮಾಡಿದರು. ಆಹಾರ ತುಂಬ ಸರಳವಾಗಿತ್ತು. ಅನ್ನ, ಉಪ್ಪು, ಬೇಯಿಸಿದ ಸೊಪ್ಪು ಇವುಗಳ ಮೇಲೆ ಕಾಲಯಾಪನೆ ಮಾಡುತ್ತಿದ್ದರು. ಕೆಲವು ವೇಳೆ ಇವುಗಳು ಕೂಡ ಸಿಕ್ಕದೇ ಇದ್ದಾಗ ಅವರು ಉಪವಾಸವಿದ್ದು ಸಾಧನೆಯಲ್ಲಿ ನಿರತರಾಗಿರುತ್ತಿದ್ದರು. ಅಂತೂ ಹೇಗೋ ಗೃಹಸ್ಥ ಭಕ್ತರು ಇವರಿಗೆ ಆಹಾರವನ್ನು ಒದಗಿಸುತ್ತಿದ್ದರು. ಅವರಿಗೆ ಇದ್ದ ಬಟ್ಟೆ ಕೂಡ ತುಂಬ ಕಡಿಮೆಯೇ. 2 ಪಂಚೆ ಮತ್ತು 1 ಉತ್ತರೀಯ ಇವನ್ನು ಹೊರಗಿನ ಕೋಣೆಯಲ್ಲಿ ಇಟ್ಟಿರುತ್ತಿದ್ದರು. ಯಾರಾದರೂ ಹೊರಗೆ ಹೋಗಬೇಕಾಗಿದ್ದರೆ ಮಾತ್ರ ಅದನ್ನು ಉಟ್ಟುಕೊಂಡು ಹೋಗುತ್ತಿದ್ದರು. ಉಳಿದವರು ತಮ್ಮ ಕೋಣೆಯಲ್ಲಿ ಬರೀ ಕೌಪೀನವನ್ನು ಧರಿಸಿಯೇ ಕಾಲಯಾಪನೆ ಮಾಡುತ್ತಿದ್ದರು. ಯಾವಾಗಲೂ ಸಾಧನೆಯಲ್ಲಿ ಮುಳುಗಿರುತ್ತಿದ್ದರು. ನರೇಂದ್ರನದು ಅದ್ಭುತವಾದ ಬುದ್ಧಿಶಕ್ತಿ. ಅವನು ಹಲವಾರು ಶಾಸ್ತ್ರಗಳನ್ನು ಓದಿ ಅವುಗಳ ಸಾರವನ್ನು ತನ್ನ ಗುರುಭಾಯಿಗಳಿಗೆ ಹೇಳುತ್ತಿದ್ದ. ಅನಂತರ ಅವನು ಯಾವ ಯಾವ ಭಾವನೆಗಳಿಂದ ವಿವೇಕಾನಂದರಾಗಿ ಜಗತ್ತನ್ನು ಚಕಿತಗೊಳಿಸಿದನೋ ಅವೆಲ್ಲ ಬಾರಾನಗರದಲ್ಲಿದ್ದ ದಿನಗಳಲ್ಲೇ ಅವನ ಮನಸ್ಸಿನಲ್ಲಿ ಕೆಲಸ ಮಾಡುತ್ತಿದ್ದವು. ಅಮೆರಿಕಾ ದೇಶದಲ್ಲಿ ಅವನು ಮಾಡಿದ ಉಪನ್ಯಾಸಗಳನ್ನು ಅವನ ಗುರುಭಾಯಿಗಳು ಓದಿದಾಗ ಅವುಗಳಲ್ಲಿ ಅವರಿಗೆ ಹೊಸದೇನು ಕಾಣಲಿಲ್ಲ. ಅವನು ತಮಗೆ ಹಿಂದೆ ಏನು ಹೇಳುತ್ತಿದ್ದನೋ ಅದೇ ಆಗಿದ್ದವು. ಹೀಗೆ ಇವರೆಲ್ಲ ಸಾಧನಾವಸ್ಥೆಯಲ್ಲಿದ್ದಾಗ ಶಶಿ ಇವರಿಗೆಲ್ಲ ತಾಯಿಯಂತೆ ಸೇವೆ ಮಾಡುತ್ತಿದ್ದ ಮತ್ತು ಶ್ರೀರಾಮಕೃಷ್ಣರ ಪೂಜೆ ಮಾಡುವುದು ಇವನಿಗೆ ಸೇರಿತ್ತು. ಇವನಿಲ್ಲದೆ ಇದ್ದರೆ ಮಠದಲ್ಲಿ ಇರುವುದಕ್ಕೆ ಆಗುತ್ತಿರಲಿಲ್ಲ. ಅನೇಕ ವೇಳೆ ಮಠದಲ್ಲಿರುವವರೆಲ್ಲ ಸಾಧನಾ ಭಜನದಲ್ಲಿ ಮುಳುಗಿರುವಾಗ ಹೊತ್ತು ಹೊತ್ತಿಗೆ ಅಡುಗೆ ಮಾಡಿ ಶಶಿ ಅವರನ್ನೆಲ್ಲ ಊಟಕ್ಕೆ ಏಳಿಸುವುದಕ್ಕೆ ಬರುತ್ತಿದ್ದನು. ಮಠದಲ್ಲಿ ಎಷ್ಟೋ ಅನ್ಯೋನ್ಯ ಸ್ನೇಹದಿಂದಿದ್ದರೂ ಕೆಲವು ಸಲ ಹೊರಗಡೆ ತೀರ್ಥಸ್ಥಳಗಳನ್ನು ನೋಡಿಕೊಂಡು ಪರಿವ್ರಾಜಕರಾಗಿ ಅಲೆಯಬೇಕೆನಿಸಿತು ಅವರಿಗೆ. ಅದರಂತೆ ಸರದಿಯ ಮೇಲೆ ಒಬ್ಬೊಬ್ಬರಾಗಿ ಅಥವಾ 2-3 ಸೇರಿ ಬೇರೆ ಬೇರೆ ಕಡೆಗೆ ಹೋಗಿಬಿಡುತ್ತಿದ್ದರು. ಆದರೆ ಶಶಿ ಮಾತ್ರ ಆ ಸ್ಥಳದಿಂದ ಕದಲಿಲ್ಲ. ಅವನಿಗೆ ಶ್ರೀರಾಮಕೃಷ್ಣರ ಅವಶೇಷಗಳಿದ್ದ ಬಾರಾನಗರ ಮಠವೇ ಪವಿತ್ರತಮ ತೀರ್ಥವಾಗಿತ್ತು. ಆದರೆ ವಿವೇಕಾನಂದರು ಈ ಪ್ರಪಂಚದಲ್ಲಿ ಯಾವುದೋ ಅದ್ಭುತವನ್ನು ಸಾಧಿಸಬೇಕಾಗಿತ್ತು. ಅದಕ್ಕೆ ಹೆಚ್ಚು ಅನುಭವ ಬೇಕು. ಈ ನಮ್ಮ ಭರತಖಂಡ ಯಾವ ಸ್ಥಿತಿಯಲ್ಲಿದೆ, ಅದನ್ನು ಮೇಲಕ್ಕೆ ಎತ್ತಬೇಕಾದರೆ ಏನು ಮಾಡಬೇಕು, ಇದನ್ನೆಲ್ಲ ಪ್ರತ್ಯಕ್ಷವಾಗಿ ಮನಗಾಣಬೇಕಾಗಿದ್ದುದರಿಂದ ಭರತಖಂಡದಲ್ಲೆಲ್ಲ ಸಂಚಾರ ಮಾಡತೊಡಗಿದರು. ಹಿಮಾಲಯದಿಂದ ಹಿಡಿದು ಕನ್ಯಾಕುಮಾರಿಯವರೆಗೆ ಹೋಗಿ ಬಂದರು. ಭರತಖಂಡದ ತುತ್ತ ತುದಿಯ ಬಂಡೆಯೊಂದರ ಮೇಲೆ ಕುಳಿತುಕೊಂಡು ತಾವು ಮುಂದೆ ಏನು ಮಾಡಬೇಕಾಗಿದೆಯೋ ಅದನ್ನು ಕುರಿತು ಚಿಂತಿಸಿ ಒಂದು ನಿರ್ಧಾರಕ್ಕೆ ಬಂದರು. ಅಲ್ಲಿಂದ ಅವರು ಅಮೆರಿಕಾ ದೇಶಕ್ಕೆ ಹೋಗಿ ವಿಶ್ವಧರ್ಮ ಸಮ್ಮೇಳನದಲ್ಲಿ ಮಾತನಾಡಿ ಹಿಂದೂ ಧರ್ಮಕ್ಕೆ ಮತ್ತು ಅದರ ಸಂಸ್ಕೃತಿಗೆ ಒಂದು ಗೌರವ ಸ್ಥಾನವನ್ನು ತಂದುಕೊಟ್ಟನು. ಅಲ್ಲಿ ಸುಮಾರು 3-4 ವರ್ಷಗಳ ಕಾಲ ಸಂಚಾರ ಮಾಡಿ ಅಲ್ಲಲ್ಲಿ ಉಪನ್ಯಾಸಗಳನ್ನು ಮಾಡಿ ನಂತರ ಯುರೋಪ್, ಇಂಗ್ಲೆಂಡ್ ದೇಶಗಳಲ್ಲಿಯೂ ಪ್ರಚಾರ ಮಾಡಿ ಕೊಲಂಬೋ ನಗರವನ್ನು 1897 ಜನವರಿ ತಿಂಗಳಲ್ಲಿ ಮುಟ್ಟಿದರು. ಕೊಲಂಬೋ ನಗರದಿಂದ ಕಲ್ಕತ್ತೆಯವರೆಗೆ ಉಪನ್ಯಾಸಗಳ ಮಳೆಗೆರೆದರು. ನಮ್ಮ ಭರತಖಂಡವನ್ನು ಮೇಲಕ್ಕೆತ್ತಲು ಏನು ಬೇಕೋ ಅವುಗಳೆಲ್ಲ ಈ ಉಪನ್ಯಾಸಗಳಲ್ಲಿವೆ. ಅಲ್ಲಿ ನಮ್ಮ ಶ್ರೇಷ್ಠಿನ ಹಾದಿಯನ್ನು ಮತ್ತು ನಮ್ಮಲ್ಲಿರುವ ದೌರ್ಬಲ್ಯವನ್ನು ನಿಸ್ಸಂಕೋಚವಾಗಿ ತೋರಿಸಿದರು. ಒಂದು ರಾಷ್ಟ್ರವನ್ನು ಕಟ್ಟಬೇಕಾದರೆ ನಮ್ಮಲ್ಲಿರುವ ಒಳ್ಳೆಯದನ್ನು ತಿಳಿದುಕೊಳ್ಳುವುದು ಎಷ್ಟು ಮುಖ್ಯವೋ ಅದಕ್ಕಿಂತ ಮುಖ್ಯ ನಮ್ಮ ಲೋಪದೋಷಗಳನ್ನು ತಿಳಿದುಕೊಳ್ಳುವುದು. ಕಲ್ಕತ್ತೆಯ ಜನರು ತಮಗೆ ಕೊಟ್ಟ
ಭಿನ್ನ ಒತ್ತಳಿಗೆ ಉತ್ತರವನ್ನು ಕೊಡುವಾಗ ಸ್ವಾಮಿ ವಿವೇಕಾನಂದರು ತಮ್ಮ ಗುರುದೇವ ಶ್ರೀರಾಮಕೃಷ್ಣರಿಗೆ ಈ ರೀತಿ ತಮ್ಮ ಕೃತಜ್ಞತೆಯನ್ನು ಅರ್ಪಿಸುತ್ತಾರೆ. ನನ್ನ ಹೃದಯದ ಮತ್ತೊಂದು ನಾಡಿಯನ್ನು ನೀವು ಮಿಡಿದಿರುವಿರಿ. ಗಂಭೀರತಮವಾದ್ದು ಅದು. ಅದೇ ನನ್ನ ಗುರುದೇವ, ನನ್ನ ಆಚಾರ್ಯ, ನನ್ನ ಜೀವನ ಆದರ್ಶ, ನನ್ನ ಪ್ರಾಣ, ನನ್ನ ಇಷ್ಟ ದೇವತೆಯಾದ ಶ್ರೀರಾಮಕೃಷ್ಣ ಪರಮಹಂಸನ ಪವಿತ್ರ ನಾಮವನ್ನು ಉಚ್ಚಾರ ಮಾಡಿರುವಿರಿ. ನಾನು ಕಾಯ ವಾಚ ಯಾವುದಾದರೂ ಒಳ್ಳೆಯ ಕೆಲಸವನ್ನು ಮಾಡಿದ್ದರೆ, ನನ್ನ ಬಾಯಿಂದ ಯಾರಿಗಾದರೂ ಶ್ರೇಯಸ್ಸಾಗುವಂತಹ ನುಡಿಗಳು ಹೊರಬಿದ್ದಿದ್ದರೆ ಅವು ನನ್ನದಲ್ಲ, ಅದೆಲ್ಲ ಅವರದು. ಆದರೆ ನನ್ನ ಬಾಯಿಂದ ನಿಂದೆಯ ನುಡಿ ಹೊರಬಿದ್ದಿದ್ದರೆ, ದ್ವೇಷದ ಭಾವನೆ ಬಂದಿದ್ದರೆ ಅದೆಲ್ಲ ನನ್ನದು. ದುರ್ಬಲವಾಗಿರುವುದೆಲ್ಲ ನನ್ನದು. ಯಾವುದು ಜೀವನಪ್ರದವೋ, ಬಲಪ್ರದವೋ, ಪವಿತ್ರತಮವೋ ಅವೆಲ್ಲ ಅವರ ಶಕ್ತಿ ಲೀಲೆ, ಅವರ ವಾಣಿ, ಸ್ವಯಂ ಅವರೇ ಆಗಿರುವರು. ಸ್ನೇಹಿತರೆ, ಪ್ರಪಂಚವು ಈ ಮಹಾನುಭಾವವನ್ನು ಇನ್ನೂ ತಿಳಿದುಕೊಳ್ಳಬೇಕಾಗಿದೆ. ಅಧ್ಯಾಯ 68 ಮುಗಿಯಿತು.